ಅತ್ಯಂತ ಹಳೆಯ ಬಡಾವಣೆ. 1952-53 ಸಾಲಿನಲ್ಲಿ ನರಸಿಂಹರಾಜ ಮೊಲ್ಲ, ಎನ್ನಾರು ಮೊಲ್ಲ ಅಂತೇಳಿ ರಚಿಸಿರುವಂಥ ಈ ಬಡಾವಣೆ ವಾಣಿಜ್ಯ ಚಟುವಟಿಕೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಈ ಭಾಗದಲ್ಲಿ ಬೆಳೀತಾ ಇದೆ. ವಾಹನ ದಟ್ಟ ಹೆಚ್ಚಾಗಿರೋದ್ರಿಂದ ಈ ರಸ್ತೆಯ ಅಭಿವೃದ್ಧಿ ಒಂದು ವಾಣಿಜ್ಯ ರಸ್ತೆವಾಗಿ ಪರಿವರ್ತಿಸಿ ವಾಹನ ಸುಗಮವಾಗಿ ಸಂಚಾರ ಮಾಡುವಂಥದ್ದು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸುವಂಥದ್ದಕ್ಕೆ ಈ ಭಾಗದ ಎಲ್ಲ ನಮ್ಮ ನಗರ ಪಾಲಿಕಾ ಸದಸ್ಯರು ಮುಖಂಡರು ಅವರ ಒಂದು ಆಸೆ ಒಂದಾಗಿದೆ. ಮೌಂಟನ್ ವೃತ್ತದಿಂದ ನಮ್ಮ ರಾಜೀವ್ ನಗರ ಸಂಪರ್ಕ ಕಲ್ಪಿಸುವಂಥ ಇದು ಏಕೈಕ ರಸ್ತೆ ಆಗಿರೋದ್ರಿಂದ ಇದರ ಅಭಿವೃದ್ಧಿ 2 ಹಂತವಾಗಿ ನಾವು ತಗೊಂಡಿದ್ದೇವೆ. ಮೊದಲನೇ ಹಂತವಾಗಿ 5 ಕೋಟಿ ವೆಚ್ಚದಲ್ಲಿ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಇವತ್ತು ನಾನು ಚಾಲನೆ ಕೊಟ್ಟಿದ್ದೇನೆ. ಇದರ ಜೊತೆಗೆ ಪಕ್ಕದಲ್ಲೇ ಇರುವಂತಹ ರೇಡಿಯೋ ಪಾರ್ಕ್ ವ್ಯಾಪ್ತಿಯ ಅಡ್ಡ ರಸ್ತೆಗಳಿಗೆ, ಮುಖ್ಯ ರಸ್ತೆ ಮತ್ತು ಒಳಭಾಗದ ಅಡ್ಡ ರಸ್ತೆಗಳಿಗೆ ಸುಮಾರು 80 ಲಕ್ಷದ ರಸ್ತೆ ಕಾಮಗಾರಿಗೆ ಚಾಲನೆ. ಇದರ ಜೊತೆಗೆ ಬಹುಮುಖ್ಯವಾಗಿ ಒಳಚರಂಡಿಯ ಕೊಳವೆ ಮಾರ್ಗಗಳು ಅದನ್ನು ಮತ್ತಷ್ಟು ಬಿಗಿ ಮಾಡಿ ರಸ್ತೆ ಮಾಡುವುದು ನಮ್ಮ ಕೈಯಾಗ್ತದೆ. ಆ ಕಾರಣಕ್ಕಾಗಿ 2 ಕೋಟಿ 80 ಲಕ್ಷ ಕೊಡ್ತೇವೆ. ಒಟ್ಟು 8 ಕೋಟಿ 60 ಲಕ್ಷದ ಕಾಮಗಾರಿಗೆ ಇವತ್ತು ಚಾಲನೆ ಕೊಡ್ತೇವೆ. ಇದೇ ಕೆಲಸಕ್ಕೆ ಮುಂದುವರೆದು ಇನ್ನೂ 5 ಕೋಟಿಯಷ್ಟು ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಅದು ಬೇರೆ ಗುತ್ತಿಗೆದಾರ ಇರೋದ್ರಿಂದ ಅದು ಬಹುಶಃ ಇನ್ನೊಂದು ವಾರ 15 ದಿವಸಕ್ಕೆ ಆ ಕಾಮಗಾರಿಯನ್ನು ಏಕಕಾಲಕ್ಕೆ ಮಾಡಿದಂತಹ ಸಂದರ್ಭದಲ್ಲಿ ಜನರಿಗೆ ಓಡಾಡೋದಕ್ಕೂ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮೊದಲನೇ ಹಂತದ ಕಾಮಗಾರಿಗೆ ಇವತ್ತು ಚಾಲನೆ ಕೊಡ್ತೇವೆ. ವಿಶೇಷವಾಗಿ ರಾಜ್ಯ ಸರ್ಕಾರ ವಿಶೇಷ ಅನುದಾನಗಳು, ರಾಜ್ಯ ಹಣಕಾಸು ಆಯೋಗದ ಅನುದಾನಗಳು ಇದನ್ನು ಸದ್ಬಳಕೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮೂಡಿಸುವಂಥದ್ದು ಮತ್ತು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಾಣಿಜ್ಯ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುವುದಕ್ಕೆ ಈ ಕಾಮಗಾರಿಗೆ ಇವತ್ತು ಇನ್ನೂ ಎಷ್ಟು ಕಡೆ ಮಾಡ್ತಾ ಇದ್ದೀರಿ ಸರ್? ನೋಡಿ, ಇವತ್ತು ಇಲ್ಲಿ ಈಗ ಪ್ರಸ್ತುತ ಈಗ ಮಾಡಿರುವಂಥ ಗುತ್ತಿಗೆ 8 ಕೋಟಿ 60 ಲಕ್ಷ. ಇದರ ಜೊತೆಗೆ ಗುರಿಮಂಡಿ, ನಾಯ್ಡು ನಗರ ಆ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂತಹ ಕೆಲವು ರಸ್ತೆಗಳಿಗೆ ಸುಮಾರು 2 ಕೋಟಿಯ ವೆಚ್ಚದಲ್ಲಿ ನಾವು ಕಾಮಗಾರಿಗೆ ಚಾಲನೆ ಕೊಡ್ತೇವೆ. ರಾಜೀವ್ ನಗರ ವ್ಯಾಪ್ತಿಯಲ್ಲಿ ಅಲ್ಲಿ 1.5 ಕೋಟಿಗೆ ಕೆಲಸ ಮಾಡ್ತೀವಿ. ಒಟ್ಟು ಇವತ್ತು 12.5 ಕೋಟಿಗೆ ನಾವು ಕಾಮಗಾರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.